ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ಇವತ್ತು ನಾವು ಆನೇಕಲ್ ತಾಲೂಕಲ್ಲಿ ಇವತ್ತೊಂದು ಸಾಂಗ್ ಬಿಡುಗಡೆನ ಮಾಡಿದ್ದೀವಿ. ಅದು ನಮಗೆ ತುಂಬ ಸಂತೋಷ ಅನಿಸ್ತಿದೆ. ಆಲ್ರೆಡಿ 2 ಸಾಂಗ್ಸ್ ರಿಲೀಸ್ ಆಗಿದೆ, ಅದು ಯೂಟ್ಯೂಬಲ್ಲಿ ಇದೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸು. ನೀವೆಲ್ಲ ಕೇಳಿಸ್ಕೊಳ್ಳಿ. ಇಟ್ ಈಸ್ ಲೈಕ್ ವೆಸ್ಟರ್ನೈಸ್ಡ್ ಮ್ಯೂಸಿಕ್ ವಿತ್ ಇಂಗ್ಲೀಷ್ ಲಿರಿಕ್ಸ್ ಬ್ಲೆಂಡೆಡ್ ವಿತ್ ಕನ್ನಡ ಅಂತ ಹೇಳ್ತೀವಿ. ಪೂರ್ತಿ ಕನ್ನಡ ಸಾಂಗ್ ಅಲ್ಲ, ಅದು ವಿತ್ ಇಂಗ್ಲೀಷ್ ಮಿಕ್ಸ್ಡ್. ಈ ಕಾಲಕ್ಕೆ ತಕ್ಕಂಥ, ಈ ಜನ್ರೇಷನ್ಗೆ ತಕ್ಕಂಥ ಸಾಂಗ್ಸು. ಆಮೇಲೆ ಸಿನಿಮಾ ವಿಷಯಕ್ಕೆ ಬಂದಾಗ ನೀವೆಲ್ಲ ಆಲ್ರೆಡಿ ಟ್ರೈಲರ್ ನೋಡಿದ್ದೀರಿ ಆ್ಯಂಡ್ ನಮಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದೀರಿ. ಸೊ ಅದೇ ಸಪೋರ್ಟು ಹಾಗೆ ಕಂಟಿನ್ಯೂ ಆಗಿರಲಿ ನಮ್ಮ ಮೇಲೆ ಮತ್ತು ನಮ್ಮ ಟೀಮ್ ಮೇಲೆ. ಆಮೇಲೆ ಇದೇ ತಿಂಗಳು ನವಂಬರ್ 28ನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಫ್ಯಾಮಿಲಿಗೆಲ್ಲ ಹೇಳಿ ಸಪೋರ್ಟ್ ಮಾಡಿ. ಆಮೇಲೆ ಇದರಲ್ಲಿ ದೊಡ್ಡ ತಾರಾಗಣನೇ ಇದೆ. ಅಂದರೆ ಲೈಕ್ ಪ್ರಮೋದ್ ಶೆಟ್ಟಿ ಆಗಿರ್ಬೋದು, ರಾಜ್ ಬೆಳ್ವಾಡಿ ಆಗಿರೋರು ಇರ್ಬೋದು, ಆಮೇಲೆ ದಿನೇಶ್ ಮಂಗಳೂರು. ಅವ್ರು ಇವಾಗ ನಮ್ಮ ಮಧ್ಯೆ ಇಲ್ಲ, ಬಟ್ ಆದ್ರೂ ಅವ್ರಿಗೆ ಒಂದು ಪ್ರೇ ಮಾಡ್ತಾ ನಮ್ಮ ಮೂವಿಗೆ ಒಳ್ಳೆಯದಾಗತ್ತೆ ಅಂತ ನಾವು ಬಯಸ್ತೀವಿ. ಆ್ಯಂಡ್ ಅಪಾನ್ ದಟ್ ನಾವು ಹೇಳಿದ ತಕ್ಷಣವೇ ಬಂದಿರೋ ನಮ್ಮ ಚಿತ್ರ ಟೀಮ್ ಎಲ್ಲರೂ, ದಿವ್ಯಾ ಆಗಿರಲಿ ಮತ್ತು ಯುವ, ಆಮೇಲೆ ಮಾನಸ, ಇವ್ರಿಗೆಲ್ಲನೂ ಮತ್ತೊಮ್ಮೆ ನಾನು ಕೃತಜ್ಞತೆಗಳು ತಿಳಿಸ್ತೀನಿ. ಆಮೇಲೆ ನಮ್ಮ ಡೈರೆಕ್ಟರ್ ಆದಂಥ ಕಲೇಗೌಡ ಅವರು ತುಂಬ ಕಷ್ಟಪಟ್ಟು ಮೂವಿ ಮಾಡಿದ್ದಾರೆ. ನಾನು ಇಷ್ಟಪಟ್ಟು ಮಾಡಿದ್ದೀನಿ, ಬಟ್ ಅವರು ಕಷ್ಟಪಟ್ಟು ಮಾಡಿದ್ದಾರೆ ಮೂವಿನ. ಬಟ್ ಆದ್ರೂ ತುಂಬ ಮೂವಿ ಚೆನ್ನಾಗಿ ಬಂದಿದೆ. ಒಂದು 2 ಅವರು ನೀವು ಥಿಯೇಟರ್ಗೆ ಬಂದು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಫ್ಯಾಮಿಲಿ ಜೊತೆ ಬನ್ನಿ, ಮೂವಿ ಟೀಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಆನೇಕಲ್ಲಲ್ಲೇ ಮಾಡಿದ ಉದ್ದೇಶ ಸರ್, ನಮ್ಮ ಡೈರೆಕ್ಟರ್ ಅವ್ರ ಊರು ಬಂದು ಆನೇಕಲ್ಲು. ಆನೇಕಲ್ ಅದಲ್ಲದೆ ತುಂಬ ಇತಿಹಾಸದ ಇರೋವಂಥ ಊರು. ಇದು ಬೆಂಗಳೂರಿಗೆ ಸಮೀಪ ಇದ್ದಿರೋವಂಥ ಊರು. ಇದು ನೆಕ್ಸ್ಟ್ ಬೆಂಗಳೂರು ಅಂತಲೂ ಅನ್ಬೋದು. ಆ್ಯಂಡ್ ತಮಿಳ್ನಾಡಿಗೂ ಹತ್ರ ಇದೆ ಆ್ಯಂಡ್ ಹೊಸೂರಿಗೂ ಹತ್ರ ಇದೆ. ಸೊ ದಟ್ ಈಸ್ ಒನ್ ಆಫ್ ದ ಮೈನ್ ರೀಸನ್. ಮೇನ್ಲಿ ನಮ್ಮ ಡೈರೆಕ್ಟರ್ ಅವ್ರ ಸ್ವಂತ ಊರಾಗಿರೋದ್ರಿಂದ ಅವ್ರ ಕೋರಿಕೆ ಮೇರೆಗೆ ನಾವು ಈ ಕಾರ್ಯಕ್ರಮನ ಇಲ್ಲಿ ಕಂಡಕ್ಟ್ ಮಾಡಿದ್ವಿ. ಮತ್ತು ಮೇಯ್ನು ನಿಮ್ಮ ಮೀಡಿಯಾ ಮಿತ್ರರಿಗೆಲ್ಲ ಹತ್ರ ಆಗಲಿ ಅಂತ. ಅಲ್ಲಿ ಸಿಟಿಯಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ, ಆರಾಮಾಗಿ ಸ್ವಲ್ಪ ಟೈಮು ಸ್ಪೆಂಡ್ ಮಾಡಲಿ. ಊರು ಹೊರಗಡೆ ಬಂದು ಸ್ವಲ್ಪ ಗಾಳಿ ಬೇರೆ ಥರ ಇರುತ್ತೆ. ಇಲ್ಲಿ ಹಳ್ಳಿ ಗಾಳಿ ಥರ, ಸಾರಿ ಹಳ್ಳಿ ಅಲ್ಲ, ಇದು ಟೌನು, ಬಟ್ ಅಲ್ಲ ಆ ಥರ. ನವಂಬರ್ 28 ಮೇನ್ ಥಿಯೇಟ್ರ್ ಬಂದು ವೀರೇಶ್ ಮತ್ತು ಭೂಮಿಕಾ. ವೀರೇಶು ಮತ್ತು ಭೂಮಿಕಾ ಎಲ್ಲ ಜಿಲ್ಲೆಗಳಲ್ಲೂ ರಿಲೀಸ್ ಆಗ್ತಿದೆ. ಆಲ್ಮೋಸ್ಟ್ 50 ಇಂದ 60 ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡ್ತಿದ್ದೀವಿ. ಟ್ರೈಲರು ರಿಲೀಸ್ ಆಗಿ ಆಲ್ಮೋಸ್ಟ್ 2-3 ತಿಂಗಳಾಗಿದೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ಸಾಂಗ್ಸು, ಇವಾಗ ಒಂದು ಸಾಂಗ್ ನಾವು ಇಲ್ಲಿ ರಿಲೀಸ್ ಮಾಡಿದ್ದೀವಿ. ಸೊ ಸರ್, ನಾಯಿ ಬಗ್ಗೆನೇ ಸಿನಿಮಾ ಹೋಗುತ್ತಾ ಇಲ್ಲ ಹಾರರ್ಟಿಕ್ಕಲ್ಲಿ ನಿಮಗೆ ಭಯ ಕಾಮಿಡಿ ಆ ಥರ ಏನಾರು ಇರುತ್ತಾ? ಬರೀ ಭಯ ನೀವು ಕೇಳ್ದಂಗೆ ಭಯ ಕಾಮಿಡಿ ಎರಡೂ ಕೂಡ ಮೂವಿಯಲ್ಲಿ ತುಂಬ ಓವರ್ ಲಿಮಿಟಲ್ಲಿಲ್ಲ, ಬಟ್ ಚೆನ್ನಾಗಿದೆ. ಆಲ್ಮೋಸ್ಟ್ ಹರರ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಪ್ರಮೋದ್ ಶೆಟ್ಟಿ ಅವ್ರದ್ದು ಕಾಮಿಡಿ ಆಗಿರ್ಬೋದು, ಅದೆಲ್ಲನೂ ಒಂದು ಬ್ಲೆಂಡೆಡ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ನಾಯಿನೇ ದೆವ್ವನ ಅಂತ ಅಂದರೆ ಎಲ್ಲ ಸ್ಟೋರಿ ಹೇಳಿಬಿಟ್ರೆ ಇಲ್ಲಿ ಇನ್ನು ನೀವು ಸಿನಿಮಾನೇ ನೋಡೋದೇ ಇಲ್ಲ ಅಂತ ನನ್ನ ಒಂದು ಉದ್ದೇಶ. ಇದೊಂದು ಬಂಗ್ಲೆಯಲ್ಲಿ ನಡೆಯುವಂಥ ಒಂದು ಕತೆ.